वेरी गुड डे चिल्ड्रन। आज मैं आपकी शिक्षिका हिंदी वल्लरी के तृतीय भाषा हिंदी 10वीं कक्षा के 9वां पाठ ईमानदारों के सम्मेलन, इस पाठ का वीडियो मैंने भेजा था, जो एक्सप्लेनेशन दी थी। अभी हम इस वीडियो में इस पाठ के प्रश्नोत्तर के बारे में चर्चा करेंगे बच्चों। ठीक है, अभी पहला ಮೇನ್ ಪ್ರಶ್ನೆ बनता है, एक वाक्य में उत्तर लिखिए ಅಂದರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ। ಪ್ರಸ್ತುತ ಕಹಾನಿಗೆ ಲೇಖಕ कौन है? ಈ ಒಂದು ಪ್ರಸ್ತುತಪಡಿಸಿದಂಥ ಒಂದು ಕಥೆ ಇದೆಯಲ್ಲ, ಅದರ ಲೇಖಕರು ಯಾರು ಅಂತ ಕೇಳಿದ್ದಾರೆ। ಉತ್ತರ ಪ್ರಸ್ತುತ कहानी के लेखक हरिशंकर परसाई जी है। सेकंड क्वेश्चन, लेखक दूसरे दर्जे में क्यों सफ़र करना चाहते थे? ಲೇಖಕರು ಅಂದರೆ ಯಾರು? ಹರಿಶಂಕರ್ ಪರ್ಸಾಯಿಯವರು ಎರಡನೇ ಒಂದು ಕ್ಲಾಸ್ ಅಂದರೆ ಸೆಕೆಂಡ್ ಕ್ಲಾಸ್ ಟಿಕೆಟ್ ತಗೊಂಡು ಅವರು ಪ್ರಯಾಣ ಮಾಡಬೇಕು ಅಂದ್ಕೊಂಡಿದ್ರು, ಯಾಕೆ ಅಂತ ಕ್ವಶನ್ ಕೇಳಿದ್ದಾರೆ। दूसरे दर्जे में सफ़र करने से उन्हें 150 रुपये बचते थे ಅಂದರೆ ಎರಡನೇ ವರ್ಗದ ಒಂದು ಪ್ರಯಾಣ ಮಾಡಿದ್ರೆ, ಟಿಕೆಟ್ ತಗೊಂಡು ಪ್ರಯಾಣ ಮಾಡಿದವರಿಗೆ 150 ರೂಪಾಯಿಗಳು ಉಳಿತಾ ಇತ್ತು, ಅದಕ್ಕೋಸ್ಕರ ಅವರು ಹಾಗೆ ಪ್ರಯಾಣಿಸಬೇಕು ಅಂತ ಯೋಚನೆ ಮಾಡಿದ್ರು। थर्ड क्वेश्चन ಬಂದ್ಬಿಟ್ಟು ಲೇಖಕ್ ಕಿ ಚಪ್ಪಲೆ ಕಿಸನೆ ಪಹನಿ ಥಿ? ಲೇಖಕರ ಸ್ಲೀಪರ್ಸನ್ನು ಯಾರು ಹಾಕೊಂಡಿದ್ರು ಅಂತ ಕೇಳಿದ್ದಾರೆ। ಏಕ್ ಇಮಾನ್ದಾರ್ ಡೆಲಿಗೇಟ್ನೆ ಲೇಖಕ್ ಕಿ ಚಪ್ಪಲೆ ಪಹನಿ ಥಿ, ಒಬ್ಬ ಪ್ರಾಮಾಣಿಕ ಡೆಲಿಗೇಟ್ ಅವರು ಈ ಲೇಖಕರ ಸ್ಲೀಪರನ್ನು ಹಾಕೊಂಡಿದ್ರು। ಫೋರ್ತ್ ಒನ್, ಸ್ವಾಗತ ಸಮಿತಿಗೆ ಮಂತ್ರಿ ಕಿಸೆ ಡಾಂಟನೆ ಲಗೆ? ಸ್ವಾಗತ ಸಮಿತಿಯ ಮಂತ್ರಿ ಇದ್ರಲ್ಲ, ಅವರು ಯಾರನ್ನ ಬೈಲಿಕ್ಕೆ ಶುರು ಮಾಡಿದ್ರು ಅಂತ ಕೇಳಿದ್ದಾರೆ। स्वागत समिति के मंत्री कार्यकर्ताओं को डांटने लगे। स्वागत समितिಯ ಮಂತ್ರಿಯವರು ಕಾರ್ಯಕರ್ತರನ್ನ ಬೈಲಿಕ್ಕೆ ಶುರು ಮಾಡಿದ್ರು। ಫಿಫ್ತ್ ಒನ್, ಲೇಖಕ್ ಪಹನ್ನೆ ಕೆ ಕಪಡೆ ಕಹಾ ದಬಾಕರ್ ಸೋಯೆ? ಲೇಖಕರು ಧರಿಸುವ ಬಟ್ಟೆಗಳನ್ನು ಎಲ್ಲಿ ಅದನ್ನು ಇಟ್ಟು ಮಲ್ಕೊಂಡ್ರು ಅಂತ ಕೇಳಿದ್ದಾರೆ। लेखक पहनने के कपड़े सिरहाने में दबाकर सोए। सिरहाने का मतलब यहाँ पर होता है पिल्लो, ತಲೆದಿಂಬು ಅಂತ ಹೇಳ್ತೀವಿ, ಹೌದು ತಾನೆ? ಲೇಖಕರು ಧರಿಸುವ ಬಟ್ಟೆಗಳನ್ನು ತಲೆದಿಂಬಿನ ಕೆಳಗಿಟ್ಕೊಂಡು ಮಲ್ಕೊಳ್ತಾರೆ। सम्मेलन में लेखक के भाग लेने से किन किन को प्रेरणा मिल सकती थी? ಸಮ್ಮೇಳನದಲ್ಲಿ ಲೇಖಕರು ಭಾಗವಹಿಸೋದ್ರಿಂದ ಯಾರ್ಯಾರಿಗೆ ಪ್ರೇರಣೆ ಸಿಗ್ತಾ ಇತ್ತು ಅಂತ ಕೇಳಿದ್ದಾರೆ। सम्मेलन में लेखक के भाग लेने से ईमानदारों तथा उदीयमान ईमानदारों को बड़ी प्रेरणा मिल सकती थी। ನೋಡ್ರಿ, ಸಮ್ಮೇಳನದಲ್ಲಿ ಲೇಖಕರು ಭಾಗವಹಿಸೋದ್ರಿಂದ ಮತ್ತು ಉಳಿದ ಪ್ರಾಮಾಣಿಕರು ಮತ್ತು ಉದೀಯಮಾನ ಅಂತಂದ್ರೇನು, ಈಗ ಹೊಸದಾಗಿ ಬರುವಂಥ ಪ್ರಾಮಾಣಿಕ ವ್ಯಕ್ತಿಗಳಿದ್ರಲ್ಲ, ಅವರಿಗೆಲ್ಲ ಏನಾಗ್ತಾ ಇತ್ತು? ಪ್ರೇರಣೆ ಸಿಗ್ತಾ ಇತ್ತು। ಸೆವೆಂತ್, ಲೇಖಕ್ ಕೋ ಕಹಾ ठहराया गया? ಲೇಖಕರನ್ನ ಉಳ್ಕೊಳ್ಳೋಕೆ ವ್ಯವಸ್ಥೆ ಎಲ್ಲಿ ಮಾಡಿದ್ರು ಅಂತ ಕೇಳಿದ್ದಾರೆ। ಲೇಖಕ್ ಕೋ ಹೋಟೆಲ್ ಕೆ ಏಕ್ ಬಡೇ ಕಮರೆ ಮೇ ठहराया गया? ಲೇಖಕರಿಗೆ ಒಂದು ಹೋಟೆಲಿನ ದೊಡ್ಡ ಒಂದು ರೂಮಲ್ಲಿ ಅವ್ರಿಗೆ ಉಳ್ಕೊಳ್ಳೋಕ್ಕೆ ಅಲ್ಲಿ ವ್ಯವಸ್ಥೆ ಮಾಡಲಾಯಿತು। ಬ್ರೀಫ್ ಕೇಸ್ ಮೇ ಕ್ಯಾ ಥಾ? ಬ್ರೀಫ್ ಕೇಸಲ್ಲಿ, ಸೂಟ್ ಕೇಸಲ್ಲಿ ಏನಿತ್ತು ಅಂತ ಕೇಳಿದ್ದಾರೆ। ಬ್ರೀಫ್ ಕೇಸ್ ಮೇ ಕುಚ್ ಕಾಗಜಾತ್ ಥೇ? ಕಾಗಜಾತ್ ಅಂತಂದ್ರೇನು? ಕಾಗದ ಪತ್ರಗಳು। ಬ್ರೀಫ್ ಕೇಸಲ್ಲಿ ಕೆಲವು ಕಾಗದ ಪತ್ರಗಳಿದ್ವು ಅಂತ ಹೇಳಿದರು। ನೈನ್ತ್ ಕ್ವೆಶ್ಚನ್, ಲೇಖಕ್ ನೆ ಧೂಪ್ ಕಾ ಚಶ್ಮಾ ಕಹಾ ರಖಾ ಥಾ? ಲೇಖಕರು ಕೂಲಿಂಗ್ ಗ್ಲಾಸ್, ಧೂಪ್ ಕಾ ಚಶ್ಮಾ ಅಂದ್ರೇನು? ಕೂಲಿಂಗ್ ಗ್ಲಾಸನ್ನು ಎಲ್ಲಿಟ್ಟಿದ್ರು ಅಂತ ಕೇಳಿದ್ದಾರೆ। ಲೇಖಕ್ ನೆ ಧೂಪ್ ಕಾ ಚಶ್ಮಾ ಕಮರೆ ಕಿ ಟೇಬಲ್ ಪರ್ ರಖಾ ಥಾ? ಲೇಖಕರು ಒಂದು ಕೂಲಿಂಗ್ ಗ್ಲಾಸನ್ನು ಕೋಣೆಯ ಒಂದು ಟೇಬಲ್ ಮೇಲೆ ಇಟ್ಟಿದ್ರು ಅಂತ ಆಗತ್ತೆ। ತೀಸರೆ ದಿನ ಲೇಖಕ್ ಕೆ ಕಮರೆ ಮೇ ಕ್ಯಾ ಗಾಯಬ್ ಹೋ ಗಯಾ ಥಾ? ಮೂರನೇ ದಿವಸ ಲೇಖಕರ ರೂಮಿಂದ ಏನು ಮಾಯ ಆಗಿತ್ತು ಅಂತ ಕ್ವಶನ್ ಇದೆ। ತೀಸರೆ ದಿನ ಲೇಖಕ್ ಕೆ ಕಮರೆ ಮೇ ಕಂಬಲ್ ಗಾಯಬ್ ಥಾ? ಮೂರನೇ ದಿನ ಲೇಖಕರ ರೂಮಿಂದ ಒಂದು ಕಂಬಲ್ ಅಂದ್ರೇನು? ಬ್ಲ್ಯಾಂಕೆಟ್, ಅದು ಕಾಣೆಯಾಗಿತ್ತು ಅಥವಾ ಮಾಯ ಆಗಿತ್ತು ಅಂತ ಇಲ್ಲಿ ಹೇಳುವಂಥದ್ದು ಮಕ್ಕಳೇ। 2-3 ವಾಕ್ಯೋं में उत्तर लिखिए। ಇಲ್ಲಿ 2-3 ವಾಕ್ಯದಲ್ಲಿ ನೀವು ಉತ್ತರಿಸಬೇಕು। ಲೇಖಕ್ ಕೋ ಭೇಜೆ ಗಯೆ ನಿಮಂತ್ರಣ ಪತ್ರ ಮೇ ಕ್ಯಾ ಲಿಖಾ ಗಯಾ ಥಾ? ಲೇಖಕರಿಗೆ ಕಳಿಸಿದ ಆಮಂತ್ರಣ ಪತ್ರದಲ್ಲಿ ಏನು ಬರೆದಿತ್ತು ಅಂತ ಕೇಳಿದ್ದಾರೆ। लेखक को भेजे गए निमंत्रण पत्र में लिखा गया था कि हम लोग इस शहर में एक ईमानदार सम्मेलन कर रहे हैं। आप देश के प्रसिद्ध ईमानदार हैं। हमारी प्रार्थना है कि आप इस सम्मेलन का उद्घाटन करें। ನೋಡ್ರಿ, ಏನಾಗುತ್ತೆ, ಲೇಖಕರಿಗೆ ಕಳಿಸಿದಂಥ ನಿಮಂತ್ರಣ ಪತ್ರದಲ್ಲಿ ಏನು ಬರೆದಿರುತ್ತೆ ಅಂದರೆ, ನಾವು ನಮ್ಮ ಶಹರಲ್ಲಿ ಒಂದು ಪ್ರಾಮಾಣಿಕರ ಸಮ್ಮೇಳನವನ್ನು ಮಾಡ್ತಾ ಇದ್ದೀವಿ, ತಾವು ಈ ದೇಶದ
ಪ್ರಸಿದ್ಧರಾದಂಥ ಪ್ರಾಮಾಣಿಕರಲ್ಲಿ ಒಬ್ಬರಾಗಿದ್ದೀರಿ. ಸೊ ನಮ್ಮ ಪ್ರಾರ್ಥನೆ ಏನಪ್ಪ ಅಂತ ಹೇಳಿದ್ರೆ, ನೀವು ಬಂದು ನಮ್ಮ ಸಮ್ಮೇಳನದ ಉದ್ಘಾಟನೆ ಮಾಡ್ರಿ ಅಂತ ಹೇಳಿ. ಅದ್ರ ಜೊತೆಗೆ हम आपको आने जाने का पहला दर्जे का किराया देंगे तथा आवास भोजन आदि की ವ್ಯವಸ್ಥಾ ಕರೆಂಗೆ. ಇದ್ರ ಜೊತೆಗೆ ನಾವು ನಿಮಗೆ ಬರು ಹೋಗುವ ಖರ್ಚಿರುತ್ತಲ್ಲ ಅದನ್ನು ಕೊಡ್ತೀವಿ. ಅದ್ರ ಜೊತೆಗೆ ನಿಮಗೆ ಇಲ್ಲಿ ಇರಲಿಕ್ಕೆ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಕೂಡ ಅಲ್ಲಿ ಬರ್ದಿರತ್ತೆ. आपके आगमन से ईमानदारों तथा उदीयमान ईमानदारों को बड़ी प्रेरणा मिलेगी. ಮತ್ತೇನು ಬರೆದಿರುತ್ತೆ ಲಾಸ್ಟ್ ಸೆಂಟೆನ್ಸಲ್ಲಿ, ತಾವು ಬರೋದ್ರಿಂದ ನಮ್ಮ ಸಮ್ಮೇಳನದಲ್ಲಿರುವ ಎಲ್ಲ ಪ್ರಾಮಾಣಿಕರಿಗೆ ಮತ್ತು ಈ ಒಂದು ಹೊಸದಾಗಿ ನೂತನವಾಗಿ ಬರುವಂಥ ಪ್ರಾಮಾಣಿಕರಿಗೆ ಒಂದು ಪ್ರೇರಣೆ ಸಿಗತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ ಮಕ್ಕಳೇ. ಸೆಕೆಂಡ್ ಒನ್, ಫೂಲ್ ಮಾಲಾಯೆ ಮಿಲ್ನೆ ಪರ್ ಲೇಖಕ್ ಕ್ಯಾ ಸೋಚನೆ ಲಗೆ. ನೋಡ್ರಿ, ಅವ್ರು ಬಂದಾಗ ಸ್ವಾಗತ ಮಾಡಿ ಎಲ್ಲರೂ ಅವರಿಗೆ ಹೂಮಾಲೆ ಹಾಕಿದ್ರು, ಹೌದು ತಾನೆ? ಅವು ಸಿಕ್ತಿದ್ದಂಗೆನೆ ಅವ್ರು ಏನಂತ ಯೋಚನೆ ಮಾಡಿದ್ರು ಅಂತ ಕ್ವಶನ್ ಕೇಳಿದ್ದಾರೆ. फूल मालाएं मिलने पर लेखक सोचने लगे कि आसपास कोई माली होता तो फूल मालाएं भी बेच लेता. ನೋಡ್ರಿ, ಇಲ್ಲೇ ಎಲ್ಲೋ ಹತ್ತಿರದಲ್ಲಿ ಯಾರಾದರೂ ಹೂ ಮಾರೋರಿದ್ರೆ ಅವರಿಗೆ ಈ ಎಲ್ಲ ಹೂಮಾಲೆಗಳನ್ನು ಮಾರಾಟ ಮಾಡ್ತಾ ಇದ್ದೆ ಅಂತ ಯೋಚನೆ ಮಾಡ್ತಾರೆ. ಲೇಖಕನೇ ಮಂತ್ರಿಕೋ ಕ್ಯಾ ಸಮझाया. ಲೇಖಕರು ಮಂತ್ರಿಗಳಿಗೆ ಏನಂತ ತಿಳಿಸ್ಕೊಡ್ತಾರೆ, ಏನಂತ ತಿಳಿ ಹೇಳ್ತಾರೆ. ಲೇಖಕನೇ ಮಂತ್ರಿ ಕೋ ಸಮझाया कि ऐसा हरगिज मत कीजिए. ಏನಂತ ಹೇಳ್ತಾರೆ, ಖಂಡಿತವಾಗಿಯೂ ನೀವು ಆ ರೀತಿ ಮಾಡಬೇಡ್ರಿ. ईमानदारों के सम्मेलन में पुलिस ईमानदारों की तलाशी ले तो बड़ी ಅಶೋಭನೀಯ ಬಾತ್ ಹೋಗಿ. ಇಲ್ಲಿ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಮಕ್ಕಳೇ. ಶೋಚನೀಯ ಅಲ್ಲ, ಶೋಭನೀಯ ಅಂತ ಬರ್ಕೊಡ್ರಿ, ಅಶೋಭನೀಯ. ಓಕೆ, ಯಾರಾದರೂ ಪೊಲೀಸರು ನಮ್ಮ ಪ್ರಾಮಾಣಿಕರ ಒಂದು ಸಮ್ಮೇಳನಕ್ಕೆ ಬಂದು ಪ್ರಾಮಾಣಿಕರ ಒಂದು ಇನ್ವೆಸ್ಟಿಗೇಷನ್ ಮಾಡಿದ್ರೆ ಅದು ತುಂಬಾ ಒಳ್ಳೇದಲ್ಲ ಅಂತ ಹೇಳ್ತಾರೆ. ಫಿರ್ ಇತನೇ ಬಡೆ ಸಮ್ಮೇಳನ ಮೇ ತೋಡಿ ಗಡ್ಬಡಿ ಹೋಗಿ ಹಿ. ಇಷ್ಟು ದೊಡ್ಡ ಸಮಾರಂಭ ಆಗ್ತಾ ಇದೆ ಅಂದರೆ ಸ್ವಲ್ಪ ಗಡ್ಬಡಿ ಅಂತೂ ಆಗೇ ಆಗತ್ತೆ ಅಂತ ಹೇಳಿ ತಿಳಿ ಹೇಳ್ತಾರೆ. ನೆಕ್ಸ್ಟ್, ಚಪ್ಪಲೋं की चोरी होने पर ईमानदार डेलीगेट ने क्या सुझाव दिया. ನೋಡ್ರಿ, ಚಪ್ಪಲ್ಲು ಕಳ್ಕೊಂಡಿರ್ತಾರೆ, ಅವ್ರದ್ದು ಕಳ್ಳತನ ಆಗಿರುತ್ತೆ, ಹೌದು ತಾನೆ? ಸೊ ಅಲ್ಲಿ ಬಂದಂಥ ಒಬ್ಬ ಪ್ರಾಮಾಣಿಕ ಡೆಲಿಗೇಟ್ ಅವರು ಏನಂತ ಅವರಿಗೆ ಸೂಚನೆಯನ್ನು ಕೊಡ್ತಾರೆ. ಸುझाव ಅಂತಂದ್ರೇನು, ಅವ್ರಿಗೆ ಅದ್ರ ಬಗ್ಗೆ ಏನಂತ ಹೇಳ್ತಾರೆ ಅಂತ ಹೇಳಿ. ಚಪ್ಪलों की चोरी होने पर ईमानदार डेलीगेट ने सुझाव दिया कि चप्पलें एक जगह नहीं उतारना चाहिए. एक चप्पल यहाँ उतारिए तो दूसरी 10 ಫೀಟ್ ದೂರ. ನೋಡ್ರಿ, ಏನು ಹೇಳ್ತಾರೆ ಅವರು, ನಾವು ಸ್ಲೀಪರನ್ನು ಒಂದೇ ಕಡೆ ಯಾವಾಗಲೂ ಬಿಡಬಾರ್ದು. ಒಂದು ಚಪ್ಪಲನ್ನು ಇಲ್ಲಿ ಬಿಟ್ಟರೆ ಇನ್ನೊಂದು ಚಪ್ಪಲನ್ನು 10 ಫೂಟ್ಗಳಷ್ಟು ದೂರ ಬಿಡಬೇಕು ಅಂತ ಹೇಳ್ತಾರೆ. ತಬ್ ಚಪ್ಪಲೆ ಚೋರಿ ನಹಿ ಹೋತಿ. ಅಂದ್ರೆ ಮಾತ್ರ ಸ್ಲೀಪರು ಕಳ್ಳತನ ಆಗಲಿಕ್ಕೆ ಸಾಧ್ಯ ಇಲ್ಲ. ಏಕಿ ಜಗ ಜೋಡಿ ಹೋಗಿತ್ತೋ ಕೋಯಿ ಭಿ ಹಡಪ್ಲೇಗಾ. ಹೌದು ತಾನೆ? ಯಾರಾದರೂ ಒಂದೇ ಸ್ಥಳದಲ್ಲಿ ಬಿಟ್ಬಿಟ್ರೆ ಯಾರಾದರೂ ಅವನನ್ನು ತಗೊಂಡ್ಬಿಡ್ತಾರೆ. मैंने ऐसा ही किया था. ನಾನಂತೂ ಹೀಗೇನೆ ಮಾಡಿದ್ದೆ ಅಂತ ಹೇಳ್ತಾರವರು. ದೆನ್ ಫಿಫ್ತ್ ಕ್ವೆಶ್ಚನ್, ಲೇಖಕನೇ ಕಮ್ರಾ ಚೋಡ್ಕರ್ ಜಾನೆ ಕಾ ನಿರ್ಣಯ ಕ್ಯೂ ಕಿಯಾ. ಲೇಖಕರು ಆ ಒಂದು ಕೋಣೆಯನ್ನು ಅವ್ರಿಗೇನು ಇಳ್ಕೊಳ್ಳಿಕ್ಕೆ ಕೊಟ್ಟಿರ್ತಾರಲ್ಲ ಆ ಒಂದು ಕೊಠಡಿಯನ್ನು ಬಿಟ್ಟು ಹೋಗುವಂಥ ನಿರ್ಣಯ ಮಾಡ್ತಾರೆ. ಯಾಕೆ ಅಂತ ಕೇಳಿದ್ದಾರೆ. ಲೇಖಕ್ ಕೆ ಕಮ್ರೆ ಸೆ ಲೇಖಕ್ ಕಾ ಚಪ್ಪಲ್, ಚಶ್ಮಾ, ಚಾದರ್, ಕಂಬಲ್, ಯಹಾ ತಕ್ ಕಿ ತಾಲಾ ಭೀ ಚೋರಿ ಹೋಗೈ ಥಿ. ಹೌದು ತಾನೆ? ಲೇಖಕರ ಒಂದು ಕೋಣೆಯಿಂದ ಸ್ಲೀಪರು, ಚಶ್ಮಾ, ಚಾದರ್, ಕಂಬಳಿ, ಅದ್ರ ಜೊತೆಗೆ ಕಿಲಿಕಾಯಿ ಕೂಡ ಅಲ್ಲಿ ಕಳ್ಳತನ ಆಗಿರುತ್ತೆ. ವೇ ಸೋಚನೆ ಲಗೆ ಕಿ ಅಗರ್ ಮೈ ಔರ್ ಕುಚ್ ದೇರ್ ತಕ್ रह दूं तो अपने को भी कोई चोरी न कर ले. ಅಕಸ್ಮಾತ್ ಏನಂತ ಯೋಚನೆ ಮಾಡ್ತಾರೆ, ನಾನು ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಇದ್ಬಿಟ್ರೆ ನನ್ನನ್ನು ಕೂಡ ಈ ಜನ ಕಳ್ಳತನ ಮಾಡಿಬಿಡ್ತಾರೆ ಅಂತ ಯೋಚಿಸ್ತಾರೆ. ಇಸ್ಲಿಯೇ ಲೇಖಕನೇ ಕಮರಾ ಛೋಡ್ಕರ್ ಜಾನೆ ಕಿ ನಿರ್ಣಯ ಕಿ. ಆದ್ದರಿಂದ ಅವರು ಒಂದು ಕೊಠಡಿಯನ್ನು ಬಿಟ್ಟು, ಕೋಣೆಯನ್ನು ಬಿಟ್ಟು ಹೊರಡಲಿಕ್ಕೆ ನಿರ್ಣಯವನ್ನು ಮಾಡ್ತಾರೆ ಮಕ್ಕಳೇ. ಸಿಕ್ಸ್ ಕ್ವೆಶ್ಚನ್, ಮುಖ್ಯ ಅತಿಥಿ ಕಿ ಬೇಯಿಮಾನಿ ಕಹಾ ದಿಕಾಯಿ ದೇತಿ ಹೈ. ಮುಖ್ಯ ಅತಿಥಿಗಳ ಅಪ್ರಾಮಾಣಿಕತೆ, ಬೇಯಿಮಾನಿ ಅಂದ್ರೇನು, ಅಪ್ರಾಮಾಣಿಕತೆ ಇಲ್ಲಿ ಎಲ್ಲಿ ಕಾಣುತ್ತೆ ಅಂತ ಕೇಳ್ತಾ ಇದ್ದಾರೆ. ಮುಖ್ಯ ಅತಿಥಿ ದೂಸರೆ ದರ್ಜೆ ಮೇ ಜಾಕರ್ ಪಹಲೆ ದರ್ಜೆ ಕಾ ಕಿರಾಯ ಲೇನೆ ಮೇ. ಅಂದರೆ ಮುಖ್ಯ ಅತಿಥಿಗಳು ಅವ್ರಿಗೆ ಫಸ್ಟ್ ಕ್ಲಾಸ್ ಟಿಕೆಟ್ ಕೊಟ್ಟಿರ್ತಾರೆ, ಅವರು ಸೆಕೆಂಡ್ ಕ್ಲಾಸ್ ಟಿಕೆಟನ್ನು ತಗೊಂಡು ಆ ಒಂದು ದುಡ್ಡನ್ನು ಉಳಿಸುವಲ್ಲಿ ಅವರ ಬೇಯಿಮಾನಿ ಕಾಣುತ್ತೆ. ತಥಾ ಬಡಿ 8-10 फूल मालाएं मिले तो उसे किसी माली को बेचकर पैसे लेने की सोच में
ಬೇಯಿಮಾನಿ ದಿಕಾಯಿ ದೇತಿ ಹೇ. ಅದಲ್ದೇನೆ 8-10 ಹೂಮಾಲೆಗಳು ಸಿಕ್ಕಿದ್ದನ್ನ ಅದನ್ನ ಒಬ್ಬ ಯಾರಿಗಾದ್ರೂ ಹೂಮಾರವರಿಗೆ ಮಾರಾಟ ಮಾಡಿ ದುಡ್ಡನ್ನ ತಗೊಳ್ಳೋದ್ರಲ್ಲೂ ಕೂಡ ಅವರ ಅಪ್ರಾಮಾಣಿಕತೆ ಇಲ್ಲಿ ಕಾಣಿಸ್ತಾ ಇದೆ ಮಕ್ಕಳೇ. ನೆಕ್ಸ್ಟ್ ಥರ್ಡ್ ಮೇನ್ 4 ವಾಕ್ಯೊಮ್ಮೆ ಉತ್ತರ ಲಿಖಿಯೇ. ಹೌದು ತಾನೆ, 4, 5, 6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಫಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು ಲೇಖಕ್ಕೆ ಧೂಪ್ ಕಾ ಚಶ್ಮಾ ಖೋ ಜಾನೆ ಕಿ ಘಟನಾ ಕಾ ವರ್ಣನ್ ಕೀಜಿಯೇ. ಅಂದ್ರೆ ಲೇಖಕರ ಒಂದು ಕೂಲಿಂಗ್ ಗ್ಲಾಸ್ ಅಲ್ಲಿ ಕಳೆದು ಹೋಗಿರುತ್ತೆ, ಹೌದು ತಾನೆ, ಆ ಘಟನೆಯ ವಿವರಣೆಯನ್ನ ಹೇಳ್ರಿ ಅಂತ ಹೇಳಿದ್ದಾರೆ. दूसरे दिन बैठक में जाने के लिए धूप का चश्मा खोजने लगे तो नहीं मिला. उन्होंने 1-2 लोगों से पूछा भी तो कुछ नहीं बना. ಅಂದ್ರೆ ಮರುದಿವಸ ಅವರು 2ನೇ ದಿವಸ ಸಮ್ಮೇಳನಕ್ಕೆ ಹೋಗುವಾಗ ತಮ್ಮ ಕೂಲಿಂಗ್ ಗ್ಲಾಸ್ ಅನ್ನ ಹುಡುಕ್ತಾರೆ. ಅದು ಅವರಿಗೆಲ್ಲೂ ಸಿಗಲ್ಲ. ಅದು ಎಲ್ಲಿ ಹೋಯ್ತು ಅಂತ 2-3 ಜನ ಕೇಳಿದ್ರು ಕೂಡ ಅದು ಏನು ಅಲ್ಲಿ ಕೆಲಸ ಆಗಲ್ಲ. बैठक में 15 मिनट चाय की छुट्टी हुई. ಆ ಒಂದು ಮೀಟಿಂಗ್ ಅಲ್ಲಿ ಚರ್ಚಾ ಸಮಾರಂಭದಲ್ಲಿ 15 ನಿಮಿಷಗಳ ಒಂದು ಬ್ರೇಕಪ್ ಸಿಗತ್ತೆ ಅಲ್ಲಿ. एक सज्जन आकर लेखक से कहने लगे कि अजी चोरियां हो रही है, देखिए आपका धूप का चश्मा ही चला गया. ಅವ್ರೇನು ಹೇಳ್ತಾರೆ ನೋಡ್ರಿ, ಇಲ್ಲಂತೂ ತುಂಬಾನೇ ಕಳ್ಳತನ ಆಗ್ತಾ ಇದೆ ನೋಡ್ರಿ, ನಿಮ್ಮ ಕೂಲಿಂಗ್ ಗ್ಲಾಸೇ ಕಳೆದು ಹೋಯ್ತು ಅಂತ ಅವರು ಹೇಳ್ತಾರೆ. पूछने वाले व्यक्ति पहले दिन धूप का चश्मा नहीं लाए थे. ಅಂದ್ರೆ ಯಾರು ಇಲ್ಲಿ ಆ ಡೆಲಿಗೇಟ್ ಕೇಳ್ತಾ ಇದ್ದಾರೋ ಅವರು ಫಸ್ಟ್ ಡೇ ಇಲ್ಲಿ ಕೂಲಿಂಗ್ ಗ್ಲಾಸ್ ಅನ್ನ ಹಾಕೊಂಡು ಬಂದಿರಲ್ಲ. ಕಿಂತು ಆಶ್ ವೇ ಲಗಾಕರ್ ಆಯೇ ಥೇ. ಆದ್ರೆ ಅವರು ಇವತ್ತು ಆ ಒಂದು ಬೈಠಕ್ ಒಂದು ಸಮಾರಂಭಕ್ಕೆ ಕೂಲಿಂಗ್ ಗ್ಲಾಸ್ ಅನ್ನ ಹಾಕೊಂಡು ಬಂದಿದ್ರು. पूछने पर बताने लगे कि रात में चांदनी में धूप का चश्मा नहीं पहना थे. लेखक ने ध्यान से देखा तो वह उन्हीं के चश्मा था. ನೋಡ್ರಿ, ಪೂಚನೆ ಪರ್ ಕೇಳ್ತಾರೆ ಅವರು, ಏನು ನೀವು ನಿನ್ನೆ ಹಾಕೊಂಡು ಬಂದಿಲ್ಲ ಅಂದಾಗ, ಎಲ್ಲಿ ರಾತ್ರಿ ಒಂದು ಚಂದ್ರನ ಬೆಳಕಲ್ಲಿ ಯಾರು ಹಾಕೋತಾರೆ ಕೂಲಿಂಗ್ ಗ್ಲಾಸು, ಅದಕ್ಕೆ ಹಾಕೊಂಡಿಲ್ಲ ಅಂತ ಹೇಳ್ತಾರೆ. ಆದರೆ ಲೇಖಕರು ಅದನ್ನು ಧ್ಯಾನಪೂರ್ವಕ ನೋಡಿದಾಗ ಅದು ಅವರದ್ದೇ ಚಶ್ಮಾ ಆಗತ್ತೆ ಮಕ್ಕಳೇ. ನೋಡ್ರಿ, ಇದೆಂತ ಒಳ್ಳೆ ವ್ಯಂಗ್ಯ ರಚನೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. नेक्स्ट सेकंड क्वेश्चन ಬಂದ್ಬಿಟ್ಟು ಮಂತ್ರಿ ತಥಾ ಕಾರ್ಯಕರ್ತಾओं के बीच में क्या वार्तालाप हुई. ಮಂತ್ರಿಗಳು ಮತ್ತು ಕಾರ್ಯಕರ್ತರ ಮಧ್ಯೆ ಏನು ವಾರ್ತಾಲಾಪ, ಏನು ಒಂದು ಕಾನ್ವರ್ಸೇಷನ್ ನಡೆಯುತ್ತೆ ಅಂತ ಕ್ವೆಶ್ಚನ್ ಕೇಳ್ತಾ ಇದ್ದಾರೆ. ಮಂತ್ರಿ ತಥಾ ಕಾರ್ಯಕರ್ತಾओं के बीच में जो वार्तालाप हुआ वह यह था कि, ಅದೇನಾಗಿತ್ತಪ್ಪ ಒಂದು ಕಾನ್ವರ್ಸೇಷನ್ ಆಗಿದ್ರೆ, ಮಂತ್ರಿ तुम क्या करते हो, तुम्हारी ड्यूटी यहाँ है, तुम्हारे रहते चोरियां हो रही है, यह ईमानदार सम्मेलन है, बाहर यह चोरी की बात फैल गई तो कितनी बदनामी होगी. ಏನು ಹೇಳ್ತಾರೆ, ನೀವೇನು ಮಾಡ್ತಾ ಇದ್ದೀರಿ, ನಿಮ್ಮ ಡ್ಯೂಟಿ ಇಲ್ಲಿದೆಯಾ, ಎಲ್ಲಿದೆ, ಮತ್ತದು ನೀವು ಇರಬೇಕಾದ್ರೆ ಇಲ್ಲಿ ಕಳ್ಳತನ ನಡೀತಾ ಇದೆ ಅಂತಂದರೆ ಈ ಒಂದು ಪ್ರಾಮಾಣಿಕ ಸಮ್ಮೇಳನದಲ್ಲಿ ನಡೆಯುವಂಥ ವಿಷಯ ಹೊರಗಡೆ ಏನಾದರೂ ಗೊತ್ತಾದರೆ ನಮಗೆ ಎಷ್ಟು ಕೆಟ್ಟ ಹೆಸರು ಬರುತ್ತೆ ಅಂತ ಮಂತ್ರಿಗಳು ಹೇಳ್ತಾರೆ. ಅದಕ್ಕೆ ಕಾರ್ಯಕರ್ತ ಏನು ಹೇಳ್ತಾರಂದರೆ, ಹಮ್ ಕ್ಯಾ ಕರೆ, ಅಗರ್ सम्माननीय डेलीगेट यहाँ वहाँ जाए तो क्या हम उन्हें रोक सकते हैं. ನಾವೇನು ಮಾಡಬೇಕು, ಇವರೆಲ್ಲ ಬಂದಂಥ ಆದರಣೀಯ ಡೆಲಿಗೇಟ್ಸು ಆ ಕಡೆ ಈ ಕಡೆ ಓಡಾಡ್ಕೊಂಡಿದ್ರೆ ನಾವು ಅವರನ್ನು ತಡಿಲಿಕ್ಕಾಗತ್ತಾ ಅಂತ ಕೇಳ್ತಾರೆ. ಮಂತ್ರಿ ಗುಸ್ಸೆ ಸೆ, ಅವ್ರಿಗೆ ಸಿಟ್ಟು ಬರುತ್ತೆ. ಮೈ ಪೊಲೀಸ್ಗೂ ಬುಲಾಕರ್ ಯಹಾ ಸಬ್ಕಿ ತಲಾಶಿ ಕರ್ವಾತಾ ಹೂँ. ಸಿಟ್ಟಿಂದ ಮಂತ್ರಿಗನೇ ಹೇಳ್ತಾರೆ, ನಾನೀಗ ಸದ್ಯನ ಪೊಲೀಸರನ್ನ ಕರೆಸಿ ಇಲ್ಲೆಲ್ಲರದು ಒಂದು ತಲಾಶಿ ಮಾಡ್ತೀನಿ, ಎಲ್ಲರ ಒಂದು ಚೆಕ್ ಮಾಡ್ತೀನಿ ಅಂತ ಹೇಳ್ತಾರೆ. ಇದು ಅವರ ಮಧ್ಯೆ ಆದಂಥ ಒಂದು ವಾರ್ತಾಲಾಪ. ಥರ್ಡ್ ಕ್ವೆಶ್ಚನ್, सम्मेलन में लेखक को क्या क्या अनुभव हुए, ಸಂಕ್ಷೇಪ में लिखिए. ಈ ಒಂದು ಸಮ್ಮೇಳನದಲ್ಲಿ ಲೇಖಕರಿಗೆ ಏನೇನು ಅನುಭವ ಆಯಿತು ಸಂಕ್ಷಿಪ್ತವಾಗಿ ಹೇಳ್ರಿ ಅಂತ ಕೇಳಿದ್ದಾರೆ. सम्मेलन में लेखक को जो भी अनुभव हुआ वह ಅವಿಸ್ಮರಣೀಯ ಹೇ. ಅದು ಮರೆಯಲಾರದಂಥ ಅನುಭವಗಳನ್ನು ಲೇಖಕರು ಈ ಒಂದು ಸಮ್ಮೇಳನದಲ್ಲಿ ಪಡ್ಕೊಂಡ್ರು. ಏನಪ್ಪ ಅಂತ ಹೇಳಿದ್ರೆ, जब लेखक स्टेशन से उतरे तो स्वागत कमेटी ने उन्हें 8-10 बड़ी बड़ी फूल मालाएं पहनाकर उनका स्वागत किया. ಇದು ಒಂದು ಒಳ್ಳೆ ಉತ್ತಮ ಅನುಭವ, ಹೌದು ತಾನೆ. ಅವರು ಈ ಲೇಖಕರು ಬರ್ತಿದ್ದಂಗೆನೆ ಈ ಒಂದು ಸ್ವಾಗತ ಸಮಿತಿಯವರು ಏನು ಮಾಡ್ತಾರೆ, 8-10 ಮಾಲೆಗಳನ್ನು ಹಾಕಿ ಆದರಪೂರ್ವಕವಾಗಿ ಅವರನ್ನು ಬರಮಾಡ್ಕೊಳ್ತಾರೆ. ಅದ್ರ ಜೊತೆಗೆ ಏಕ್ ಹೋಟೆಲ್ ಮೇ ಬಡೆ ಕಮರೆ ಮೇ ಟೆಹರಾಯ, ಒಂದು ದೊಡ್ಡ ಹೋಟೆಲಲ್ಲಿ ಒಂದು ದೊಡ್ಡ ಒಂದು ರೂಮಿನ ವ್ಯವಸ್ಥೆಯನ್ನು ಉಳ್ಕೊಳ್ಳಿಕ್ಕೆ ಮಾಡಲಾಯಿತು. ಉನ್ಸೆ ಉದ್ಘಾಟನ್ ಕರ್ವಾಯ, ಅವರಿಂದ ಉದ್ಘಾಟನೆ ಮಾಡಿಸಲಾಯಿತು. ಲಗಾತಾರ 1 ಗಂಟೆ ತಕ್ ಭಾಷಣ ದಿಯೆ, ಅವರು ಕೂಡ 1 ಗಂಟೆಗಳ ಕಾಲ ಒಂದು ಭಾಷಣೆಯನ್ನು ಕೊಡ್ತಾರೆ. ಲೋಗ್
ಅಚ್ಚೆ ಸೆ ಸುನ್ತೆ ರಹೆ, ಎಲ್ಲ ಜನರು ಕೂಡ ಅದನ್ನು ತುಂಬ ಒಳ್ಳೆಯದಾಗಿ ಕೇಳ್ತಾ ಇದ್ರು. ಬಾದ್ ಭಿ ಲೋಗ್ ಆಕರ್ ಉನ್ಸೆ ಖುಷಿ ಖುಷಿ ಮಿಲೆ, ಆನಂತರ ಕೂಡ ಎಲ್ಲ ಜನರು ಅವರನ್ನು ಬಂದು ಅತ್ಯಂತ ಖುಷಿ ಮತ್ತು ಉತ್ಸಾಹದಿಂದ ಭೇಟಿಯಾದರು. ಲೇಖಕೋ ಬಹುತ್ ಅಚ್ಚಾ ಲಗ, ಇಲ್ಲಿಯ ತನಕ ಲೇಖಕರಿಗೆ ತುಂಬಾನೇ ಖುಷಿಯಾಗಿತ್ತು. ಕಿಂತು ಅಂದರೆ ಆದರೆ, ಕಿಂತು ಪರಂತು एक ही अर्थ निकलता है बच्चों. किंतु पहला दिन भाषण के दिन ही देखते हैं तो इनके नए और अच्छे चप्पल गायब थे. ನೋಡ್ರಿ, ಮೊದಲನೇ ದಿನಾನೇ ಅವರಿಗೆ ಒಳ್ಳೆ ಅನುಭವಗಳ ಜೊತೆಗೆ ಇಲ್ಲಿ ಸ್ವಲ್ಪ ಕೆಲವೊಂದು ಕೆಟ್ಟ ಅನುಭವ ಕೂಡ ಆದವು ಮಕ್ಕಳೇ, ಹೌದು ತಾನೆ. ಫಸ್ಟ್ ಡೇನೆ ಅವರಿಗೆ ಏನಾಗುತ್ತೆ, ಅವರ ಹೊಸ ಚಪ್ಪಲಿನ ಬದಲಾಗಿ ಅಲ್ಲಿ ಹಳೆ ಚಪ್ಪಲ್ಗಳು ಇದ್ವು, ಹೌದು ತಾನೆ. ಕಮರೆ ಮೇ ಆಕರ್ ದೇಖ್ನೆ ಸೆ ಚಾದರ್ ಗಾಯಬ್, ರೂಮಿಗೆ ಬಂದು ನೋಡ್ತಾರೆ, ಅವರ ಒಂದು ಹೊದಿಕೆ ಕೂಡ ಬ್ಲಾಂಕೆಟ್ ಕೂಡ ಅಲ್ಲಿ ಕಾಣದಾಗಿತ್ತು. दूसरे दिन 3 चादर भी गायब हो चुके थे और लेखक के धूप की ಚಶ್ಮಾ ಬಿ ಗಾಯಬ್ ಹೋ ಚುಕಿ ಥಿ. ನೋಡ್ರಿ, 2 ದಿನ ನೋಡಿದ್ರೆ ಆ ರೂಮಿನಲ್ಲಿ ಇದ್ದಂಥ ಮತ್ತು 3 ಬ್ಲ್ಯಾಂಕೆಟ್ಸ್ಗಳ ಜೊತೆಗೆ ಅವರ ಕೂಲಿಂಗ್ ಗ್ಲಾಸ್ ಕೂಡ ಏನಾಗಿತ್ತು, ಮಾಯ ಆಗಿದ್ವು, ಕಾಣದಾಗಿದ್ವು. ಕಮರೆ ಮೇ ಆನೆ ಕೆ ಬಾದ್ ದೇಖ್ತೆ ಹೈ ತೋ ಕಂಬಲ್ ಬಿ ಗಾಯಬ್, ಈಗ ರೂಮಿಗೆ ಬಂದು ನೋಡಬೇಕು ಅಂತಂದರೆ ಅವರ ಒಂದು ಕಂಬಳಿ ಕೂಡ ಅಲ್ಲಿಂದ ಮಾಯ ಆಗಿತ್ತು. ಅಂತ್ ಮೇ ತಾಲಾ ಬಿ ಗಾಯಬ್, ಕೊಟ್ಟ ಕಡೆಯಲ್ಲಿ ಆ ಒಂದು ಕೀಲಿಕಾಯಿ, ರೂಮಿಗೆ ಏನು ಹಾಕ್ಲಿಕ್ಕೆ ಕೊಟ್ಟಂಥ ಕೀಲಿಕಾಯಿ ಕೂಡ ಅಲ್ಲಿ ಕಳ್ತನ ಆಗಿತ್ತು. ಯಹ ಸಬ್ ಉನ್ಕೆ ಲಿಯೆ ಅಚ್ಚಿ ಅನುಭವ ನಹಿ ಥಾ, ಇವೆಲ್ಲ ಕೂಡ ಅವರಿಗೋಸ್ಕರ ಒಳ್ಳೆಯ ಅನುಭವಗಳು ಆಗಿರಲಿಲ್ಲ ಮಕ್ಕಳೇ. ಓಕೆ, ಈ ರೀತಿಯಾಗಿ ಇದು ಇರೋದೇನೆ ಇಮಾನ್ದಾರುಂಗೆ ಸಮ್ಮೇಳನವೇ ಅಂತ ಹೇಳಿ ಒಂದು ವ್ಯಂಗ್ಯ ರಚನೆ, ಹೌದು ತಾನೇ ಮಕ್ಕಳೇ. ನೆಕ್ಸ್ಟ್ ಬಂದ್ಬಿಟ್ಟು ಅನುರೂಪ್ತ. ಇಲ್ಲಿ ಅನುರೂಪ್ತ ನೋಡೋಣ. ಪಹಲಾ ದಿನ್ ಚಪ್ಪಲೆ ಗಾಯಬ್ ಥಿ, ದೂಸರೆ ದಿನ್ ಏನಾಗುತ್ತೆ, ಧೂಪ್ ಕಾ ಚಶ್ಮಾ. ಆನ್ಸರ್ಸ್ ಅಲ್ಲೇ ಕೊಟ್ಟಿದ್ದೀನಿ, ಅಂಡರ್ಲೈನ್ ಮಾಡಿದ್ದೀನಿ ಮಕ್ಕಳೇ. ತೀಸರೆ ದಿನ್ ಕಂಬಲ್ ಗಾಯಬ್ ಥಾ, ಚೌಥೆ ದಿನ್ ತಾಲಾ. 3ನೇ ದಿನ ಕಂಬಳಿ ಕಳೆದು ಹೋಗಿತ್ತು, 4ನೇ ದಿನ ಕೀಲಿಕಾಯಿನೇ ಕಳೆದು ಹೋಗಿತ್ತು. ರಿಕ್ಷಾ 3 पहियों का वाहन, साइकिल 2 पहियों का ವಾಹನ್. ರಿಕ್ಷಾಗೆ 3 ಚಕ್ರಗಳ ಒಂದು ವಾಹನ, ಸೈಕಲ್ ಅನ್ನೋದು 2 ಚಕ್ರಗಳ ವಾಹನ ಆಗತ್ತೆ ಮಕ್ಕಳೇ. ರೇಲ್ಗಾಡಿ ಪಟ್ರಿ, ಹವಾಯಿ ಜಹಾಜ್ ಗಗನ್. ರೇಲ್ಗಾಡಿ ಎದ್ರ ಮೇಲೆ ಹೋಗುತ್ತೆ, ರೈಲ್ ಹಳಿ ಮೇಲೆ ಹೋಗುತ್ತೆ, ಹೌದು ತಾನೆ. ಟ್ರೈನ್ ಟ್ರ್ಯಾಕ್ ಅಂತ ಅದಕ್ಕೆ ನಾವು ಕರಿತೀವಿ. ಅದೇ ರೀತಿಯಲ್ಲಿ ಹವಾಯಿ ಜಹಾಜ್ ಅಂದರೆ ಏರೋಪ್ಲೇನ್, ಅದು ಹೇಗೆ ಹೋಗುತ್ತೆ, ಆಕಾಶದಲ್ಲಿ ಹೋಗುವಂಥದ್ದು. ಇಲ್ಲಿ ರಿಕ್ತ ಸ್ಥಾನ್ ಭರಿಯೇ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಥವಾ ಬಿಟ್ಟ ಸ್ಥಳ ತುಂಬಿರಿ ಅಂತ ಇದೆ. ಹಮ್ ಲೋಗ್ ಇಸ್ ಶಹರ್ ಮೇ ಏಕ್ ಡ್ಯಾಶ್ ಸಮ್ಮೇಳನ್ ಕರ್ ರಹೆ ಹ್ಯಾಂ. ಹಮ್ ಲೋಗ್ ಇಸ್ ಶಹರ್ ಮೇ ಏಕ್ ಇಮಾನ್ದಾರ್ ಸಮ್ಮೇಳನ್ ಕರ್ ರಹೆ ಹ್ಯಾಂ. ಕೆಳಗಡೆನೂ ನಾನು ಕೊಟ್ಟಿದ್ದೀನಿ ಮಕ್ಕಳ ಉತ್ತರ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅನ್ನು ಕೂಡ ಇಲ್ಲಿ ಫಿಲ್ ಮಾಡಿದ್ದೀನಿ. आपकी चप्पलें नहीं गई, यह गनीमत है. वह मेरा चश्मा लगाए इत्मीनान से बैठे थे. फिर इनके बड़े सम्मेलन में थोड़ी गड़बड़ी होगी ही. ಇವು ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸಿನ ಆನ್ಸರ್ಗಳು ಮಕ್ಕಳೇ. ನೆಕ್ಸ್ಟ್ ವಿಲೋಮ್ ಶಬ್ದ ಲಿಖಿಯೇ, ಅಪೋಸಿಟ್ ವರ್ಡ್ಸ್ ಅನ್ನು ಬರಿಬೇಕು. ಆಗಮನ್, ನಿರ್ಗಮನ್, ರಾತ್, ದಿನ್, ಜವಾಬ್, ಸವಾಲ್, बेचना, खरीदना, सज्जन, दुर्जन. ओके, नेक्स्ट ಬಂದ್ಬಿಟ್ಟು ಬಹುವಚನ ರೂಪ लिखिए. कपड़ा, कपड़े, चादर, चादर, बात, बातें, डिब्बा, डिब्बे, चीज, चीजें. ओके बच्चों, नेक्स्ट ಬಂದ್ಬಿಟ್ಟು प्रेरणार्थक क्रिया रूप लिखिए. ओके, ठहरना, ठहराना, ठहरवाना. ಪ್ರಥಮ ಪ್ರೇರಣಾರ್ಥಕ ಏನಾಗುತ್ತೆ, ठहराना. द्वितीय प्रेरणार्थक ठहरवाना. धोना, धुलाना, धुलवाना. देखना, दिखाना, दिखवाना. लौटना, लौटाना, लौटवाना. उतरना, उतारना, उतरवाना. पहनना, पहनाना, पहनवाना. ठीक है बच्चों. नेक्स्ट क्वेश्चन ಬಂದ್ಬಿಟ್ಟು संधि विच्छेद करके संधि का नाम लिखिए. इसका संधि का वीडियो भी मैं भेजूंगी. अभी आप यहाँ पर संधि देख लीजिए. स्वागत, सु प्लस आगत इज इक्वल टू एंड संधि. सेकेंड वन, सहानुभूति, सहन प्लस अनुभूति, सवर्ण दीर्घ संधि. सज्जन, सत पर प्लस जन, व्यंजन संधि.
परोपकार, पर प्लस उपकार, गुण संधि, निश्चिंत, नि प्लस चिंत, विसर्ग संधि, सदैव, सदा प्लस एव, ವೃದ್ಧಿ ಸಂಧಿ ಅಂತ ಹೇಳುವಂಥದ್ದು ಮಕ್ಕಳೇ. ನೆಕ್ಸ್ಟ್ ಇಲ್ಲಿ ಕನ್ನಡ ಯಾ ಅಂಗ್ರೇಜಿ ಮೇ ಅನುವಾದ್ ಕೀಜಿಯೇ. ಇಲ್ಲಿ ಕನ್ನಡ ಅಥವಾ ಅಂಗ್ರೇಜ್ ಅಂದ್ರೇನು, ಇಂಗ್ಲಿಷಲ್ಲಿ ಅನುವಾದ ಮಾಡ್ರಿ ಅಂತ ಹೇಳಿದ್ದಾರೆ. ಹಮ್ ಆಪ್ಕೋ ಆನೆ ಜಾನೆ ಕಾ ಪಹಲೆ ದರ್ಜೆ ಕಾ ಕಿರಾಯ ದೇಂಗೆ ಅಂತ ಇದೆ ಹಿಂದಿಯಲ್ಲಿ ಸೆಂಟೆನ್ಸ್. ಅದು ಕನ್ನಡದಲ್ಲಿ ನೋಡ್ರಿ, ನಾವು ತಮಗೆ ಹೋಗು ಬರುವ ಮೊದಲ ದರ್ಜೆಯ ಟಿಕೆಟ್ ಹಣವನ್ನು ಕೊಡುತ್ತೇವೆ. ಇಂಗ್ಲಿಷಲ್ಲಿ ವಿ ವಿಲ್ ಗಿವ್ ಫಸ್ಟ್ ಕ್ಲಾಸ್ ಅಪ್ ಆ್ಯಂಡ್ ಡೌನ್ ಟಿಕೆಟ್ಸ್ ಫೇರ್ ಫಾರ್ ಯು ಅಂತ ಹೇಳಿ ಆಗತ್ತೆ. ಸೆಕೆಂಡ್ ಒನ್, ಸ್ಟೇಷನ್ ಪರ್ ಮೇರಾ ಖೂಬ್ ಸ್ವಾಗತ್ ಹುವಾ. ಕನ್ನಡದಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ನನಗೆ ಅದ್ದೂರಿಯ ಸ್ವಾಗತ ದೊರೆಯಿತು. ಐ ವಾಸ್ ಗಿವನ್ ಅ ವೆರಿ ಗ್ರ್ಯಾಂಡ್ ವೆಲ್ಕಮ್ ಇನ್ ಸ್ಟೇಷನ್. ಥರ್ಡ್ ಒನ್, ದೇಖಿಯೇ ಚಪ್ಪಲೆ ಏಕ್ ಜಗಹ ನಹಿ ಉತಾರ್ನಾ ಚಾಹಿಯೇ. ನೋಡಿ, ಚಪ್ಪಲಿಗಳನ್ನು ಒಂದೇ ಜಾಗದಲ್ಲಿ ಬಿಡಬಾರದು. ಸಿ, ಚಪ್ಪಲ್ ಶುಡ್ ನಾಟ್ ಬಿ ಲೆಫ್ಟ್ ಇನ್ ಒನ್ ಪ್ಲೇಸ್. फोर्थ वन, जब मैं बचा हूँ अब मैं बचा हूँ, अगर रुका तो मैं ही चुरा लिया जाऊंगा. ಸದ್ಯ ಈಗ ನಾನು ಉಳಿದಿದ್ದೇನೆ, ಇನ್ನೂ ನಾನಿನ್ನು ಉಳಿದರೆ ನನ್ನನ್ನೇ ಕಳುವು ಮಾಡಿ ಬಿಟ್ಟಾರು. ನೌ ಐ ಆಮ್ ಸೇವ್ಡ್, ಇಫ್ ಐ ವಿಲ್ ಸ್ಟೇ ಹಿಯರ್ ಐ ವಿಲ್ ಬಿ ಥೆಫ್ಟ್ ನೌ ಅಂತ ಹೇಳುವಂಥದ್ದು ಮಕ್ಕಳೇ. ನೆಕ್ಸ್ಟು, ईमान मुखी के सामने सही चिन्ह और ಬೇಯಿಮಾನ್ ಗುಣ ಕೆ ಸಾಮ್ನೆ ಗಲತ್ ಚಿಹ್ನ ಲಿಖಿಯೇ ಅಂತ ಹೇಳಿದ್ರೆ, ಇಲ್ಲಿ ಪ್ರಾಮಾಣಿಕವಾದಂಥ ಕೆಲವೊಂದು ಸೆಂಟೆನ್ಸ್ ಇದೆ, ಅದ್ರ ಮುಂದೆ ರೈಟ್ ಮಾರ್ಕ್ ಹಾಕ್ರಿ. ಯಾವ ಅಪ್ರಾಮಾಣಿಕ ಸೆಂಟೆನ್ಸ್ ಇದೆ ಅದ್ರ ಮುಂದೆ ರಾಂಗ್ ಮಾರ್ಕ್ ಹಾಕ್ರಿ ಅಂತ ಹೇಳಿದ್ದಾರೆ. ಓದ್ತಾ ನಾನು ಆನ್ಸರ್ ಕೂಡ ಕೊಟ್ಟಿದ್ದೀನಿ. ದೂಸರೆ ಲೋಗ್ ಕಿ ವಸ್ತುओं को उन्हें ಪಹುಚಾನಾ, ಹೌದು ತಾನೆ, ಬೇರೆಯವರ ವಸ್ತುಗಳನ್ನು ನಾವು ಅವ್ರಿಗೇನೆ ಕೊಟ್ಬಿಡ್ಬೇಕು, ಇದು ಕರೆಕ್ಟ್. ಚೋರಿ ಕರ್ನಾ, ಕಳ್ತನ ಮಾಡೋದು, ಗಲತ್, ರಾಂಗ್ ಹೇ. ರಾಸ್ತೆ ಮೇ ಮಿಲಿ ವಸ್ತುओं को ಪೊಲೀಸ್ ಸ್ಟೇಷನ್ ಪಹುಂಚಾನಾ. ನೋಡ್ರಿ, ರಸ್ತೆಯಲ್ಲಿ ಹೋಗ್ತಾ ಬರ್ತಾ ನಮ್ಗೆ ಯಾವುದಾದ್ರೂ ವ್ಯಾಲ್ಯೂಬಲ್ ಥಿಂಗ್ಸ್ ಬಿಟ್ರೆ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಸಬ್ಮಿಟ್ ಇನ್ ದ ಪೊಲೀಸ್ ಸ್ಟೇಷನ್, ಅದನ್ನು ನಾವು ಪೊಲೀಸರಿಗೆ ತಲುಪಿಸ್ಬೇಕು ಅಂತ ಅನ್ನುವಂಥದ್ದು, ಇದು ಕರೆಕ್ಟ್. ಓಕೆ. ನೆಕ್ಸ್ಟ್ ಫೋರ್ತ್ ಒನ್, ಕಾಮ್ ಚೋರಿ ಕರ್ನಾ ಅಂದರೆ ಲೇಜಿನೆಸ್, ಸೋಮಾರಿತನ ಮಾಡೋದು, ರಾಂಗ್. ಬಗಲ್ ಮೇ ಚೂರಿ ಮುಹ ಮೇ ರಾಮ್ ರಾಮ್ ಕರ್ನಾ, ಮಾಡೋದೆಲ್ಲ ಕೆಟ್ಟ ಕೆಲಸನೇ, ಆದರೆ ಹೆಸರು ಮಾತ್ರ ರಾಮನಾಮವನ್ನು ಜಪಿಸ್ತಾ ಇರೋದು, ಇಟ್ಸ್ ವೆರಿ ರಾಂಗ್. ಝೂಟ್ ಬೋಲ್ನಾ, ಸುಳ್ಳು ಹೇಳೋದು, ಇದು ಕೂಡ ತಪ್ಪು. ನೇಕ್ ಮಾರ್ಗ ಪರ್ ಚಲ್ನಾ, ಒಳ್ಳೆಯ ರಸ್ತೆಯಲ್ಲಿ ನಡೆಯೋದು, ಇದು ಸರಿಯಾದ್ದು. ಜಾನ್ ಬೂಜ್ಕರ್ ಗಲತಿ ಕರ್ನಾ, ತಿಳಿದು ತಪ್ಪು ಮಾಡೋದು, ರಾಂಗ್. ಬಹಾನಾ ಬನಾನಾ, ನೆಪ ಮಾಡೋದು, ರಾಂಗ್. ಸಚ್ ಬೋಲ್ನಾ, ಸತ್ಯ ಹೇಳೋದು, ಕರೆಕ್ಟ್. ಸಮಯ ಪರ್ ಕಾಮ್ ಪೂರಾ ಕರ್ನಾ, ಸಮಯಕ್ಕೆ ಸರಿಯಾಗಿ ನಾವು ಕೆಲಸವನ್ನು ಪೂರ್ತಿ ಮಾಡೋದು, ರೈಟ್. ಧೋಕಾ ದೇನಾ, ಮೋಸ ಮಾಡೋದು, ರಾಂಗ್. ನೆಕ್ಸ್ಟು ಜಾಲ್ಸಾಜಿ ಕರ್ನಾ, ರಾಂಗ್. चोर बाजारी और मिलावट करना, रॉन्ग. निष्ठा से कार्य करना, राइट. भ्रष्टाचार में शामिल होना, रॉन्ग. सेवा भाव से दूसरों की सहायता करना, सही है. देश के प्रति सच्चे अभिमान रखना, सही है. सच्चे भाव से बड़ों का आदर करना, सही है. अपने सहपाठियों के साथ ಭಾಯಿಚಾರೆ ಸೇ ವ್ಯವಹಾರ ಕರ್ನಾ, ಇದು ಕೂಡ ಸರಿಯಾದ ಉತ್ತರ ಮಕ್ಕಳೇ. ನೆಕ್ಸ್ಟು ಇಲ್ಲಿ ಭಾಷಾ ಜ್ಞಾನ ಇದೆ, ಇದನ್ನು ನಾನು ಕಾಲಗಳು ಅಂತ ಒಂದು ವಿಡಿಯೋದಲ್ಲಿ ಇದನ್ನು ನಿಮಗೆ ಕಳಿಸ್ತೀನಿ ಮಕ್ಕಳೇ. ಸೊ ಈಗ ಇದನ್ನು ನೋಡೋಣ. ದಿಯೇ ಗಯೇ ನಿರ್ದೇಶಾನುಸಾರ ವಾಕ್ಯ ಬದಲಿಯೇ, ಅಲ್ಲಿ ನಿರ್ದೇಶನ ಏನು ಕೊಟ್ಟಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ನೀವು ಆ ವಾಕ್ಯವನ್ನು ಬದಲಾವಣೆ ಮಾಡಬೇಕು. ಓಕೆ, ಏನಂತ ಇದೆ ನೋಡ್ರಿ. ಮೇರೆ ಪಾಸ್ ಚಪ್ಪಲ್ ನಹಿ ಥಿ, ನೋಡ್ರಿ, ನನ್ನ ಕಡೆ ಸ್ಲೀಪರ್ ಇರಲಿಲ್ಲ ಅನ್ನೋದು ಇದು ಭೂತಕಾಲ. ಅದನ್ನು ನೀವು ವರ್ತಮಾನ ಕಾಲದಲ್ಲಿ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಬೇಕು. ಅದೇನಾಗತ್ತೆ, ಮೇರೆ ಪಾಸ್ ಚಪ್ಪಲ್ ನಹಿ ಹೇ, ನನ್ನ ಹತ್ರ ಸ್ಲೀಪರ್ ಇಲ್ಲ ಅನ್ನೋದು ಏನಾಗುತ್ತೆ, ಪ್ರೆಸೆಂಟ್ ಅಥವಾ ವರ್ತಮಾನ ಕಾಲದಲ್ಲಿ ಆಗುತ್ತೆ. ಸೆಕೆಂಡ್ ಒನ್, ಏಕ್ ಬಿಸ್ತರ್ ಕಿ ಚಾದರ್ ಗಾಯಬ್ ಹೈ, ಭೂತಕಾಲ್.
ಅದನ್ನು ಭೂತಕಾಲದಲ್ಲಿ ಹೆಂಗೆ ಮಾಡೋದು? ಏಕ್ ಬಿಸ್ತರ್ ಕಿ ಚಾದರ್ ಗಾಯಬ್ ಥಾ. ಹೇ ಅನ್ನೋದು ಪ್ರೆಸೆಂಟ್, ಹೌದು ತಾನೆ? ಥಾ ಅನ್ನೋದು ಪಾಸ್ಟ್ ಟೆನ್ಸ್ ಆಗುತ್ತೆ, ಸೊ ಭೂತಕಾಲ ಆಗುತ್ತೆ. ಉಸ್ಮೇ ಪೈಸೆ ತೋ ನಹಿ ಥೇ. ಭವಿಷ್ಯತ್ ಕಾಲ್ ಮೇ ಇದನ್ನು ನಾವು ಉಸ್ಮೇ ಪೈಸೆ ತೋ ನಹಿ ಥೇ, ಅದರಲ್ಲಿ ದುಡ್ಡಂತೂ ಇರಲಿಲ್ಲ ಅನ್ನೋದು. ಅದನ್ನು ಭವಿಷ್ಯತ್ ಕಾಲದಲ್ಲಿ ಏನು ಮಾಡಬೇಕು? ಫ್ಯೂಚರ್ ಟೆನ್ಸಲ್ಲಿ ಹೇಗೆ ಮಾಡಬೇಕಂದ್ರೆ ಉಸ್ಮೇ ಪೈಸೆ ತೋ ನಹಿ ಹೋಗಾ, ಅದರಲ್ಲಿ ಪೈಸೆ ಅಂತೂ ಇರಲಿಕ್ಕಿಲ್ಲ ಅಂತ ಹೇಳೋದು, ಅದು ಭವಿಷ್ಯತ್ ಕಾಲ. ಸೊ ನೆಕ್ಸ್ಟು ಕೊಯ್ ಉಠಾ ಲೇ ಗಯಾ ಹೋಗಾ, ಇದನ್ನು ವರ್ತಮಾನ ಕಾಲದಲ್ಲಿ ಪ್ರೆಸೆಂಟಲ್ಲಿ ಅಂತ ಹೆಂಗೆ ಮಾಡಬೇಕಂದ್ರೆ कोई उठा ले गए हैं, ಹೌದಾ? ನೆಕ್ಸ್ಟ್ ವಹ ಧೂಪ್ ಕಾ ಚಶ್ಮಾ ಲಗಾಯೆ ಥೇ. ಭವಿಷ್ಯತ್ ಕಾಲ್ ಮೇ ಏನು ಹೆಂಗೆ ಮಾಡ್ತೀರಿ? ಅವನು ಕೂಲಿಂಗ್ ಗ್ಲಾಸನ್ನು ಹಾಕ್ಕೊಂಡಿದ್ದ, ಅದು ಭೂತಕಾಲ ಇದೆ. ಅದನ್ನು ನಾವು ಭವಿಷ್ಯತ್ ಕಾಲದಲ್ಲಿ ಮಾಡಬೇಕು. ವಹ ಧೂಪ್ ಕಾ ಚಶ್ಮಾ ಲಗಾಯೆಂಗೆ. ಸುಬಹ ಮುಜೆ ಲೌಟಾನಾ ಥಾ. ಭವಿಷ್ಯತ್ ಕಾಲದಲ್ಲಿ ಏನಾಗುತ್ತೆ? ಸುಬಹ ಮುಜೆ ಲೌಟಾನಾ ಹೋಗಾ ಅಂತ ಆಗತ್ತೆ ಮಕ್ಕಳೇ. ನಿಮ್ನಲಿಖಿತ ವಾಕ್ಯೋಂಕೆ ಆಗೆ ಕಾಲ್ ಪಹಚಾನ್ ಕರ್ ಲಿಖಿಯೇ. ನೀವೀಗ ಕಾಲಗಳನ್ನು ಗುರ್ತು ಹಿಡಿದು ಅದು ಯಾವ ಕಾಲದಲ್ಲಿದೆ ಅಂತ ಹೇಳಿ ಬರಿಬೇಕು. ಮೈನೆ ಸಾಮಾನ್ ಬಾಂಧಾ ಭೂತಕಾಲ್. ಬಡಿ ಚೋರಿಯಾ ಹೋ ರही है वर्तमान काल. पहले दर्जे का किराया लूंगा भविष्यत काल. डेलीगेट दोपहर को ही वापस चले गए भूतकाल. मेरी चप्पलें देख रहे थे भूतकाल. ओके, नेक्स्ट इन कहावतों का अर्थ समझकर वाक्य में प्रयोग कीजिए ಅಂತ ಇದೆ. ಈ ಒಂದು ಕಹಾವತ್ಗಳಿದೆ ಇಲ್ಲಿ, ಇದನ್ನು ತಿಳ್ಕೊಂಡು ಒಂದು ವಾಕ್ಯ ರಚನೆಯನ್ನು ಮಾಡಿ ಅಂತ ಹೇಳಿದ್ದಾರೆ. ಫಸ್ಟ್ ಒನ್ ಕಹಾವತ್, ಜಹಾ ಚಾಹ ವಹಾ ರಾಹ. ಓಕೆ, ಇದ್ರ ಏನಾಗುತ್ತೆ ಅಂತ ಹೇಳಿದ್ರೆ ನೋಡ್ರಿ, ಇಚ್ಛಾ ಹೋನೆ ಪರ್ ಉಸೆ ಪಾನೆ ಕಾ ಮಾರ್ಗ ಸ್ವಯಂ ಮಿಲ್ ಜಾತಾ ಹೇ. ಎಲ್ಲಿ ಮಾಡೋ ಇಚ್ಛೆ ಇದೆಯೋ ಅಲ್ಲಿ ಏನಾಗುತ್ತೆ? ದಾರಿ ಕೂಡ ಖಂಡಿತವಾಗಿಯೂ ಸಿಗತ್ತೆ ಅಂತ ಹೇಳುವಂಥದ್ದು. ಇದನ್ನು ಸೆಂಟೆನ್ಸು, ಯದಿ ಮನುಷ್ಯ ಚಾಹೆ ತೋ ಕಠಿನ್ ಸೆ ಕಠಿನ್ ಕಾರ್ಯ ಕೋ ಭಿ ಪೂರಾ ಕರ್ ಸಕ್ತಾ ಹೇ ಕ್ಯೂಂಕಿ ಜಹಾ ಚಾಹ ವಹಾ ರಾಹ. ಯಾಕಂದರೆ ಮನುಷ್ಯ ಎಷ್ಟೇ ಕಷ್ಟದ ಕೆಲಸನ ಅವನಿಗೆ ಮನಸ್ಸಿಟ್ಟು ಅವನು ಮನಸ್ಸಿದ್ರೆ ಮಾಡಬೇಕು ಅಂತ ಹೇಳಿದ್ರೆ ಅವನು ಖಂಡಿತವಾಗಿಯೂ ಪೂರ್ಣಗೊಳಿಸ್ತಾನೆ. ಯಾಕಂತ ಹೇಳಿದ್ರೆ ಅಲ್ಲಿ ಜಹಾ ಚಾಹ ವಹಾ ರಾಹ, ಎಲ್ಲಿ ವಿಶ್ ಇದೆಯೋ ಅಲ್ಲಿ ನಮಗೆ ವೇ ಸಿಗತ್ತೆ ಅಂತ ಹೇಳಿ ಆಗುವಂಥದ್ದು. ಸೆಕೆಂಡ್ ಒನ್, ಗುರು ಗುಡ್ಹಿ ರಹೆ ಚಲೆ ಶಕ್ಕರ್ ಹಾಕಯೇ. ಅಂದರೆ ಛಾತ್ರ ಗುರು ಸೇ ಬಿ ಆಗೆ ಬಡ್ ಜಾತಾ ಹೇ. ಅಂದರೆ ಮಕ್ಕಳು ಗುರುಗಳಿಗಿಂತ ಮುಂದೆ ಹೋಗ್ತಾರೆ ಅನ್ನುವಂಥದ್ದು. ಇದ್ರ ಸೆಂಟೆನ್ಸ್ ನೋಡ್ರಿ, ಅಬ್ದುಲ್ ಕಲಾಂ ಜಿ ಕಹ ಮಹಾನ್ತಾ ಕೋ ದೇಖ್ ಕರ್ ಉನ್ಕಿ ಗುರು ನೇ ಹಿ ಕಹಾ ಕಿ ಗುರು ಗುಡ್ಹಿ ರಹೆ ಚಲೆ ಅಧಿಕಾರ ಪಾಗಯೇ. ನೋಡ್ರಿ ಇಲ್ಲಿ ಏನಾಗತ್ತೆ, ಅಬ್ದುಲ್ ಕಲಾಂ ಅವರೇ ಅಬ್ದುಲ್ ಕಲಾಂ ಅವರ ಒಂದು ಮಹಾನತೆಯನ್ನು ನೋಡಿ ಅವರು ಗುರುಗಳೇ ಹೇಳ್ತಾರೆ, ಶಿಷ್ಯ ಗುರುಗಳಿಗಿಂತ ಮುಂದೆ ಹೋಗಿದ್ದಾನೆ, ಗುರುಗಳಿಗಿಂತ ಒಂದು ಅಧಿಕಾರವನ್ನು ತಗೊಂಡಿದ್ದಾನೆ ಅಂತ ಹೇಳಿ ಹೇಳ್ತಾರೆ. ಜೈಸಾ ದೇಶ್ ವೈಸಾ ಭೇಸ್. ನಮ್ಮ ದೇಶ ಹೇಗಿದೆಯೋ ಹಾಗೆ ನಮ್ಮ ವೇಷ ಕೂಡ ಇರುತ್ತೆ ಅಂತ ಹೇಳಿ. ದೇಶ್ ಕೆ ಲೋಗ್ ಜೈಸೆ ಹೋತೆ ಹೈ वैसे ही उनका वेश भाषा और संस्कृति भी ऐसे ही होते हैं. ओके, नेक्स्ट बंद्बिಟ್ಟು निर्बल के बल राम. जो लोग निर्बल होते हैं उनके लिए भगवान राम ही बल देते हैं. जो लोग निर्बल होते हैं उनके लिए भगवान राम ही बल देते हैं. बंदर क्या जाने अदरक का स्वाद. मूर्ख व्यक्ति किसी वस्तु के गुणों को बिना जाने कुछ भी बोल देते हैं. वाक्य, उस लड़के के चतुराई के बारे में बिना जाने कुछ भी कह रहे थे. तब गुरुजी ने कहा, बंदर क्या जाने अदरक का स्वाद. फिफ्थ वन, हाथी के दांत खाने के और दिखाने के और. लोग के बोलने की तरीका कुछ और होता है और काम करने का कुछ और. वाक्य, उस इंसान का गुण ही ऐसी है जैसे हाथी. हाथी के दांत खाने के और दिखाने के ಕುಚ್ ಔರ್ ಹೋತೆ ಹೇ. ಹೌದು ತಾನೆ? ನೋಡ್ರಿ, ಅದರ ದಂತಗಳು ಹೊರಗಡೆ ಇರ್ತಾವೆ, ನೋಡ್ಲಿಕ್ಕೆ ಮಾತ್ರ. ಅದರಿಂದ ಅವೇನಾದರೂ ತಿಂತವ ಆದರೆ ಬಾಯಿ ಒಳಗಿರುವ ಹಲ್ಲಿನಿಂದ ಮಾತ್ರ ಅವು ಅಗಿಲಿಕ್ಕೆ ಸಾಧ್ಯ ಅನ್ನುವಂಥ, ಅಂದರೆ ಹೇಳೋದೇ ಒಂದು ಮಾಡೋದೇ ಒಂದು ಅಂತ ಅರ್ಥ ಆಗತ್ತೆ ಮಕ್ಕಳೇ. ಇದರ ಜೊತೆಗೆ ನಾನು ಈ ಪಾಠದ ಪ್ರಶ್ನೋತ್ತರದ ಒಂದು ಈ ಚರ್ಚಾ ಭಾಗವನ್ನು ಮುಗಿಸ್ತಾ ಇದ್ದೀನಿ. ಓಕೆ ಮಕ್ಕಳೇ, ಥ್ಯಾಂಕ್ ಯು.
बाय।